ಹೋರಾಟ ಮಾಡೋದು ಮುಖ್ಯ ಅಲ್ಲ, ನಾವು ಏನು ಕೇಳಬೇಕು, ಯಾವ ರೀತಿ ಕೇಳಬೇಕು ಅನ್ನೋದು ಗೊತ್ತಿಲ್ಲ ಅಂದರೆ ನಮ್ಮನ್ನು ಈ ರೀತಿ ಸುತ್ತಿಸ್ತಾರೆ, ಸಾಯಿಸ್ತಾರೆ ಅಂತ ನಮಗೆಲ್ಲ ಗೊತ್ತು. ಆದರೆ ಅಧಿಕಾರಿಗಳು ನಮ್ಮನ್ನು ಹೆಂಗೆ ಪುಷ್ ಮಾಡ್ತಾರೆ ಅಂತಂದರೆ ಸಿಂಪಲ್ಲು. ಸತೀಶ್ ಅವ್ರು ಕೇಳಿರೋದೇನು, ಓಲಾ ಎಂಬುವ ಹೆಸರಿನ ಕಂಪನಿಯವರು ತಮ್ಮ ಹತ್ರ ನೋಂದಣಿಯಾಗಿದ್ದಾರಾ? ಇಲ್ಲಿ ಆರ್ ಟಿ ಐಯಲ್ಲಿ ಪ್ರಶ್ನಾರ್ಥಕವಾಗಿದೆ, ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಿದ್ದಾರೆ. ಸೊ ಅವರು ರಿಜೆಕ್ಟ್ ಮಾಡ್ತಾರೆ, ಇದನ್ನು ಕೊಡಲಾಗುವುದಿಲ್ಲ ಅಂತ. ಹೆಂಗೆ ಪಡ್ಕೊಳ್ಳೋದು? ಸೊ ಬೇಸಿಕಲಿ ಸತೀಶ್ ಅವರೇ, ಆರ್ ಟಿ ಐ ಕ್ವೆಶನ್ ನೀವು ಕೇಳಿರೋ ತಪ್ಪಿದೆ, ಸೊ ಹಂಗಾಗಿ ಅವ್ರು ಕೊಡೋದಿಲ್ಲ. ಬಟ್ ಎರಡು ವಿಧ ಇತ್ತು. ಒಂದು, ವರ್ಬಲಿ ನೀವೇ ಕುಂತ್ಕೊಂಡು ಮಾತಾಡಿದ್ದಿದ್ರೆ ಅವ್ರು ಕೊಡಬೇಕು ಒಂದು. ಎರಡನೇದು ಅವ್ರ ವೆಬ್ಸೈಟಲ್ಲಿ ಹಾಕಿರಬೇಕಾಗಿತ್ತು. ಮೂರನೇದು, ಇದೇ ಮಾಹಿತಿಯನ್ನು ಇನ್ನೊಂದು ರೀತಿಯಲ್ಲಿ ಕೇಳ್ಬೋದು. ನೀವು ಯಾವ ಕಂಪ್ನಿಗಳಿದಾವಲ್ಲ, ಯಾವ್ಯಾವ ಕಂಪ್ನಿಗಳಿಗೆ ಇವರು ಅಧಿಕೃತವಾಗಿ ಲೈಸೆನ್ಸನ್ನು ಕೊಟ್ಟಿದ್ದಾರೆ, ಪರವಾನಗಿಯನ್ನು ಕೊಟ್ಟಿದ್ದಾರೆ, ಆ ಪರವಾನಗಿಗಳ ಕಾಪಿಗಳನ್ನ ತೊಗೊಂಡ್ರೆ ನಿಮಗೆ ಸಿಗುತ್ತೆ. ಇಲ್ಲ ಅಂತಂದರೆ ಅದೇ ಒಂದು ಆರ್ ಟಿ ಒ ಸಂಸ್ಥೆಗೆ ಕಂಪ್ಲೇಂಟ್ ಬರೆದು ಕೊಡ್ತೀರಲ್ಲ, ಈ ಓಲಾ ಕಂಪ್ನಿ ಅಂತ, ಆ ಓಲಾ ಕಂಪ್ನಿಗೆ ಪ್ಯಾರಲಲ್ ಹೆಸರು, ಆ ಹೆಸರನ್ನು ಯಾವ ರೀತಿ ನೋಂದಾಯಿಸ್ಕೊಂಡಿದ್ದಾರೆ ಅಂತ ನಾವು ಕೇಳ್ಬೋದು, ಅವ್ರು ಕೊಡಲೇಬೇಕು. ಈ ಎಕ್ಸಾಂಪಲ್ ಪೇಟಿಎಮ್ ಈಸ್ ನಾಟ್ ಎ ಕಂಪನಿ, ಗೊತ್ತಾ ನಿಮಗೆ? ನೀವು ಪೇಮೆಂಟ್ ಮಾಡಿದ ತಕ್ಷಣ ಪೇಟಿಎಮ್ ಅಂತ ಬರೋದಿಲ್ಲ. ಅಥವಾ ನೀವು ಯಾವುದೋ ಒಂದು ಲಿಂಕಲ್ಲಿ ಪೇ ಮಾಡಿದಾಗ ಆ ಲಿಂಕಲ್ಲಿ ಆ ಕಂಪ್ನಿ ಹೆಸರು ಸಂಪೂರ್ಣವಾಗಿ ತೋರಿಸಿ. ಈಗ ಪೇಮೆಂಟ್ ಗೇಟ್ವೇಗಳಿದಾವೆ ಗೊತ್ತಾ? ಪೇಮೆಂಟ್ ಗೇಟ್ವೇಗಳು ಎಕ್ಸೆಪ್ಟ್ ಗೂಗಲ್ ಪೇ ಮತ್ತು ಫೋನ್ಪೇ ಬರೋದಕ್ಕಿಂತ ಮುಂಚೆಗೆ ಪೇಮೆಂಟ್ಗಳಿಗೆ ಗೇಟ್ವೇ ಅಂತ ಬರೋದು. ಆ ಗೇಟ್ವೇ ಅಂತಂದರೆ ಮೊದಲು ಆ ಕಂಪ್ನಿಯ ಹಣ ಹೋಗಿ ತದನಂತರ ಆ ಕಂಪ್ನಿಯವನು ನಾವು ಯಾರಿಗೆ ಕೊಡಬೇಕೋ ಅವ್ರಿಗೆ ಕೊಡ್ತಾರೆ. ಬಿಗ್ ಬಜಾರ್ ಅವ್ರಿಗೆ ಪೇ ಮಾಡಿದರೆ ಅವರು ಮೆಟ್ ಲೈಫಿಗೆ ಪೇ ಮಾಡ್ತಾರೆ ಇನ್ಶೂರೆನ್ಸು. ಲೇಸರ್ ಪೇ ಅಂತ ಬರುತ್ತೆ. ಅವೆಲ್ಲ ನೋಡಿ, ಲೇಸರ್ ಪೇ ಅಂತ ಹೆಸರಿರುತ್ತೆ, ಬಟ್ ಪೇ ಹೆಸರುಗಳು ಡಿಫ್ರೆಂಟ್ ಆಗುತ್ತೆ. ಸೊ ಈ ರೀತಿ ನಾವು ಕೇಳ್ಬೋದು. ಓಲಾಗೆ ಅಧಿಕೃತವಾಗಿ, ಅದು ಓಲಾ ಬ್ರ್ಯಾಂಡಿಂಗು, ಓಲಾನ ಬ್ರ್ಯಾಂಡಾಗಿ ಮೆನ್ಷನ್ ಮಾಡಿ, ಓಲಾ ಎಂಬುವ ಬ್ರ್ಯಾಂಡು ಅಧಿಕೃತ ಕಂಪನಿ ಹೆಸರನ್ನು, ಆರ್ ಟಿ ಒ ಸಂಸ್ಥೆಯಲ್ಲಿ ನೋಂದಣಿಯಾಗಿರುವ ಅಧಿಕೃತ ಕಂಪನಿಯ ಹೆಸರನ್ನು ತಿಳಿಸಿ, ಅಥವಾ ಅದರ ಪರವಾನಗಿಯನ್ನು ನೀಡಿ, ದೃಢೀಕರಿಸಿ ನೀಡಿ ಅಂತ ಕೇಳ್ಬೋದು. ಓಕೆ, ಅದು ಬೇಕಾದ್ರೆ ಹೆಲ್ಪ್ ಮಾಡೋಣ ಸತೀಶ್. ನೀವು ಯಾವಾಗ ಬಂದರೆ ನಾನು ಬೇಕಾದ್ರೆ ಆರ್ ಟಿ ಒ ಹತ್ರ ಮಾತಾಡಿ ಕೊಡಿಸ್ತೀನಿ. ಅದೆಲ್ಲ ಒಂದು ಫೋನಲ್ಲಿ ಕೊಡಬೇಕು, ಬಟ್ ಅದು ಯಾಕೆ 2 ವರ್ಷ ಮಾಡಿದ್ರು ಗೊತ್ತಿಲ್ಲ. ಯಾರು ರಘು ಪೀಸ್ ಆಟೋದಲ್ಲಿದ್ದೀರಾ ನೀವು? ಚೇತನದ ಜೊತೆಲಿದ್ದೀರಾ? ಆಯಿತು, 1 ನಿಮಿಷ ಇರೋದು ಮಾತು.